Hi students, welcome back to my channel MD Happy. ರಾಧೆ ರಾಧೆ. ಪ್ರಥಮ PUC ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಆ್ಯನ್ಯುವಲ್ ಎಕ್ಸಾಮ್ಗಳು ನಿಮ್ಮ ಕಾಲೇಜುಗಳಲ್ಲಿ ಪ್ರಾರಂಭವಾಗಿದ್ದಾವೆ. ಸೊ ಇನ್ನು ಮುಂದೆ ಬರೆಯುವಂಥ ಏನು ಪ್ರಥಮ PUC ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಆ್ಯನ್ಯುವಲ್ ಎಕ್ಸಾಮ್ಗೆ ಅದು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಫಿಕ್ಸ್ ಆಗಿ 1 ಅಂಕದ 2 ಅಂಕದ 4 ಅಂಕದ ಮತ್ತು 5 ಅಂಕದ 6 ಅಂಕದ ಪ್ರಮುಖ ಮತ್ತು ಮಾದರಿ ಪ್ರಶ್ನೆಗಳನ್ನು ಜೊತೆಗೆ ಕಳೆದ 4-5 ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಮುಖವಾಗಿ ಇವೇ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರೋದ್ರಿಂದ ಈ ವಿಡಿಯೋದಲ್ಲಿ ನಿಮಗೆ ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಅವೆಲ್ಲ ಯಾವಿದಾವೆ ಅಂಥೇಳಿ ನೀವಿಲ್ಲಿ ಗಮನಿಸ್ತಾ ಹೋಗಬೇಕು. ಅದರ ಜೊತೆಗೆ ವಿದ್ಯಾರ್ಥಿಗಳು ಕೇವಲ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ನಿಮ್ಮ ಸ್ನೇಹಿತರುಗಳಿಗೆ ವಿಡಿಯೋಗಳನ್ನು ಶೇರ್ ಮಾಡಿ, ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಸೊ ಬನ್ನಿ ನೇರವಾಗಿ ಪ್ರಥಮ PUC ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆ ಪ್ರಶ್ನೆಗಳು ಯಾವೆಲ್ಲ ಬಂದು ಹೋಗಿದ್ದಾವೆ, ಇನ್ನು ಮುಂದೆ ಬರ್ಬೋದು ಅಂಥೇಳಿ ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಿಯಾದ ಉತ್ತರವನ್ನು ಆರಿಸಿ ನೀವು ಬರೀಬೇಕು. ಪ್ರತಿಯೊಂದಕ್ಕೆ 1 ಅಂಕ ಅಂತ ಇರ್ತದೆ. ಇಲ್ಲಿ ನೋಡಿ, ಶ್ರೇಣಿ ಸಹ ಸಂಬಂಧವನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದರೆ CE ಸ್ಪಿಯರ್ಮನ್ ಅಂತ ಹೇಳ್ತೀವಿ. ಇದು ಸರಿಯಾದ ಉತ್ತರ. GDP ಎಂಬುದು ಒಂದು ರಾಷ್ಟ್ರೀಯ ಉತ್ಪನ್ನ. ನೋಡಿ, ಇನ್ನು ಸುಸ್ಥಿರ ಅಭಿವೃದ್ಧಿಯ ಗುರಿಯನ್ನು ಸಾಧಿಸಬೇಕಾಗಿರುವಂಥ ವರ್ಷ ಅಂತಂದರೆ 2030 ಅಂದರೆ 2030ರಲ್ಲಿ ಸಾಧಿಸ್ತದೆ ಅಂತ ಹೇಳ್ತಾರೆ. ಇನ್ನು ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯ ಸುತ್ತುತ್ತದೆ ಅಂತಂದರೆ ಅದು ಅರ್ಥಶಾಸ್ತ್ರ. ಬಹುಲಕ ಎಂಬ ಪದವು ಈ ಭಾಷೆಯಿಂದ ಬಂದಿದೆ, ಪಡೆಯಲಾಗಿದೆ ಅಂತ ಕೇಳ್ತಾರೆ. ಸೊ ಆಯ್ಕೆ ಉತ್ತರ ಫ್ರೆಂಚ್ ಅಂತ ಹೇಳ್ತೀವಿ. ಸೊ ಪ್ರಶ್ನೆಗಳು ಯಾವ ರೀತಿ ಬಂದಿವೆ, ಯಾವ ರೀತಿ ಬರ್ಬೋದು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ತೀನಿ ಅಂತಂದರೆ, ಕಿರು ಪರೀಕ್ಷೆಗಳನ್ನು ತೆಗೆದುಕೊಂಡಿರ್ತಾರೆ ನಿಮ್ಮ ಕಾಲೇಜುಗಳಲ್ಲಿ. ಆ ಒಂದು ಪ್ರಶ್ನೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳು ಸಹ ಭಾಳ ಸರಿ ಮರುಕಳಿಸೋದುಂಟು. ಸಂಪನ್ಮೂಲಗಳ ಪರ್ಯಾಯ ಬಳಕೆಯು ಈ ಸಮಸ್ಯೆ ಉದ್ಭವಕ್ಕೆ ಕಾರಣ ಆಗ್ತದೆ. ಸಂಪನ್ಮೂಲಗಳ ಒಂದು ಪರ್ಯಾಯ ಬಳಕೆ ಆಯ್ಕೆಯೇ ಉದ್ಭವಕ್ಕೆ ಕಾರಣವಾಗ್ತದೆ ಅಂತ ಹೇಳ್ತೀವಿ. ಇನ್ನು ಆವೃತ್ತಿ ಬಹುಭುಜಾಕೃತಿಯನ್ನು ಈ ನಿರೂಪಣೆಯಲ್ಲಿ ಬಳಸಲಾಗುತ್ತದೆ ಅಂದರೆ ವರ್ಗೀಕೃತ ದತ್ತಾಂಶ ಅಂತ ಹೇಳ್ತೀವಿ. ಭಾರತದಲ್ಲಿ ಪ್ರತಿ ಈ ಕೆಳಕಂಡ ವರ್ಷಗಳಿಗೊಮ್ಮೆ ಜನಗಣತಿ ಅಂತಂದರೆ 10 ವರ್ಷಗಳಿಗೊಮ್ಮೆ ಜನಗಣತಿ ಆಗ್ತದೆ. ಇನ್ನು ಚರ್ಮೋದ್ಯಮ ಮತ್ತು ಪ್ರವಾಸೋದ್ಯಮಗಳು ಕೃಷಿಯೇತರ ಚಟುವಟಿಕೆಗಳು ಅಂತ ಹೇಳ್ತೀವಿ. ಔಪಚಾರಿಕ ವಲಯದಲ್ಲಿ ಕೆಲಸ ಮಾಡಲು ಕಾರ್ಮಿಕರು ಈ ಕೆಳಗಿನ ಯಾವ ಸೌಲಭ್ಯನ ಹೊಂದಿರುತ್ತಾರೆ? ಸಾಮಾಜಿಕ ಭದ್ರತೆ ಅನುಕೂಲಗಳು ಅಂತ ಹೇಳ್ತೀವಿ. ಅರ್ಥಶಾಸ್ತ್ರವು ಡ್ಯಾಶ್ ಮಾನವನ ಅಧ್ಯಯನಕ್ಕೆ ಸಂಬಂಧಿಸಿದೆ ಅಂತಂದರೆ ಅದು ದೈನಂದಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ದತ್ತಾಂಶ ಸಂಗ್ರಹಣೆ ವಿಧಾನವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಅಂದರೆ ಮಾದರಿ ಸಮೀಕ್ಷೆಯು ಉತ್ತಮವಾದಂಥ ಫಲಿತಾಂಶವನ್ನು ಕೊಡುತ್ತದೆ. ವರ್ಗ ಮಧ್ಯಬಿಂದುವು ಇದಕ್ಕೆ ಸಮನಾಗಿರುತ್ತೆ ಅಂದರೆ ವರ್ಗ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿ ಅಂತ ಹೇಳ್ಬೋದು. ಆಯತ ಚಿತ್ರವು ಒಂದು 4 ಪರಿಮಾಣದ ಆಕೃತಿ, ನಿಮ್ಗೆ ಗೊತ್ತಿರಲಿ. ಇನ್ನು ಶತಾಂಕಗಳು ವಿತರಣೆಯನ್ನು ಎಷ್ಟು ಸಮಭಾಗಗಳಲ್ಲಿ ವಿಭಜಿಸ್ತಾರೆ ಅಂದರೆ ಅದು 100. ಶತ ಅಂದರೆ 100 ಅಂತ ಹೇಳ್ತೀವಿ. ಇನ್ನು ಭಾರತದಲ್ಲಿ ರೈಲು ಸಾರಿಗೆ ಪ್ರಾರಂಭ ವರ್ಷ 1850, ನಿಮ್ಗೆ ಗೊತ್ತಿರಲಿ. ಬಡತನ ರೇಖೆ ಇವರನ್ನು ಪ್ರತ್ಯೇಕಿಸುತ್ತದೆ. ಬಡವರು ಮತ್ತು ಬಡವರಲ್ಲದವರು ಇವರನ್ನು ರೇಖೆ ಪ್ರತ್ಯೇಕಿಸುತ್ತದೆ ಅಂತ ಹೇಳ್ತೀವಿ. ಇನ್ನು ಕೆಳಗಿನವರುಗಳು ಯಾರು ಉತ್ತಮವಾಗಿ ಕೆಲಸ ಮಾಡಬಲ್ಲರು ಅಂದರೆ ಸದೃಢ ಆರೋಗ್ಯ ಹೊಂದಿರುವಂಥ ವ್ಯಕ್ತಿ ಮಾತ್ರ ಈ ಒಂದು ಉತ್ತಮ ಕೆಲಸ ಮಾಡಲು ಸಾಧ್ಯ. ಬಹುತೇಕ ಕೃಷಿ ಕಾರ್ಮಿಕರು ಬಡವರೇ ಆಗಿರ್ತಾರೆ, ಶ್ರೀಮಂತರು ಯಾರು ಕೃಷಿ ಕಾರ್ಮಿಕರು ಆಗೋಕ್ಕೆ ಸಾಧ್ಯ ಇಲ್ಲ. ಇನ್ನು GDP ಎಂಬುದು ಒಂದು ದೇಶೀಯ ಉತ್ಪನ್ನ ಅಂತ ಹೇಳ್ತಾರೆ. ಮೇಲ್ಕಂಡಂತೆ ನೀವೆಲ್ಲ ಬಹು ಆಯ್ಕೆಯಲ್ಲಿ ಬರುವಂಥ ಪ್ರಮುಖ ಪ್ರಶ್ನೆಗಳನ್ನು ನೋಡಿದ್ರಿ. ಇಲ್ಲಿ ನಿಮಗೆ ಮುಂದಿನ ವಿಭಾಗ ಬಿಟ್ಟ ಸ್ಥಳಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಅಧಿಕ ವೆಚ್ಚವಾಗುವ ಸಂದರ್ಶ ವಿಧಾನ ಅಂತಂದರೆ ಅದು ವೈಯಕ್ತಿಕ ಸಂದರ್ಶನ ಅಂತ ಹೇಳ್ತೀವಿ. ಇನ್ನು CPI ಅಂದರೆ ಚಿಲ್ಲರೆ ಬೆಳೆಗಳಲ್ಲಿ ಇರುವ ಸರಾಸರಿ ಬದಲಾವಣೆ ಅಳೆಯುವಂಥದ್ದು. ಯೋಜನಾ ಆಯೋಗದ ಪ್ರಧಾನಮಂತ್ರಿಗಳು ನೆನಪಿರಲಿ, ಇದು ಕಡ್ಡಾಯ ಪ್ರಶ್ನೆ ನಿಮಗೆ. RBI ಹಣಕಾಸಿನ ವಲಯವನ್ನು ನಿಯಂತ್ರಿಸ್ತದೆ. ಹೌದು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಹಣಕಾಸನ್ನು ನಿಯಂತ್ರಣ ಮಾಡ್ತದೆ. ಉಷ್ಣ ವಿದ್ಯುತ್ ಸ್ಥಾವರಗಳು ಕಾರ್ಬನ್ ಡೈಆಕ್ಸೈಡ್ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತವೆ. ಈಗ ಅಣು ಸ್ಥಾವರಗಳು ಏನಿರ್ತಾವಲ್ಲ ವಿದ್ಯುತ್ ತಯಾರು ಮಾಡುವಂಥವು, ಅವೆಲ್ಲವೂ ಏನಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡನ್ನು ಹೊರಗೆ ಹಾಕುವಂಥ ಪ್ರಯತ್ನ. ಅದನ್ನೇ ಕೇಳಿದ್ದಾರೆ ನೋಡಿರಿ, ಮತ್ತೆ ರಿಪೀಟ್ ಆಗಿ ಬರುವಂಥದ್ದು ಫಿಕ್ಸು. RBIಯನ್ನು ನಿಯಂತ್ರಣ ಕೆಲಸ ಹಣಕಾಸನ್ನು ನಿಯಂತ್ರಣ ಮಾಡೋದು. ಸಾವಯವ ಬೇಸಾಯವು ರಾಸಾಯನಿಕ ಮುಕ್ತ ಬೇಸಾಯವಾಗಿದೆ. ಹೌದ್ರಿ, ನಾವು ಈ ಒಂದು ಏನಪ್ಪ ಅಂತಂದರೆ ಕೃಷಿಯ ಮತ್ತು ಈ ದನಕರುಗಳಾಗಲಿ ಅಥವಾ ಇನ್ನಿತರ ಕೃಷಿ ಚಟುವಟಿಕೆಗಳಿರುವಂಥ ಕಸ ಕಡ್ಡಿಗಳನ್ನು ನಾವು ಏನು ಗೊಬ್ಬರವನ್ನು ಮಾಡ್ತೀವಲ್ಲ ಅದು
ಉತ್ತಮವಾದಂಥ ಒಂದು ಬೇಸಾಯ ರಾಸಾಯನಿಕ ಗೊಬ್ಬರ ಅಂತ ಹೇಳ್ಬೋದು. ಪ್ರಪಂಚದ ಒಟ್ಟು ಭೂಪ್ರದೇಶದಲ್ಲಿ 2.5ರಷ್ಟು ಭೂಪ್ರದೇಶ ಹೊಂದಿರುವ ಭಾರತ ಜಗತ್ತಿನ ಜನಸಂಖ್ಯೆಯಲ್ಲ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಸಂಪನ್ಮೂಲಗಳು ಮಿತಿಯಲ್ಲಿವೆ, ಆದರೆ ಬಯಕೆಗಳು ಅಪರಿಮಿತವಾಗಿವೆ. ಇಂಪಾರ್ಟೆಂಟ್ ಕ್ವಶನ್ ನೆನಪಿರಲಿ. ಇನ್ನು ಚಲಕ ಜೊತೆಯಾಗಿ ಒಂದೇ ದಿಕ್ಕಿನಲ್ಲಿ ಚಲಿಸಿದಾಗ ಸಹಸಂಬಂಧವು ಧನಾತ್ಮಕವಾಗಿರುತ್ತದೆ. ಎರಡು ದತ್ತಾಂಶಗಳ ಸಂಖ್ಯೆಗಳು ಸಮೀಕರಣಗಳು ಸಂಖ್ಯಾಶಾಸ್ತ್ರಗಳನ್ನು ಬಳಸಲ್ಪಡುತ್ತವೆ. ಘಟಕ ಸ್ತಂಭ ರೇಖಾಚಿತ್ರವನ್ನು ಉಪವಿಭಾಗಿತ ರೇಖಾಚಿತ್ರ ಅಂತ ಕರಿತೀವಿ. ಯೋಜನಾ ವರದಿ ಸಿದ್ಧಪಡಿಸುವ ನಿರ್ಧರಿತ ಗುಂಪಿನ ಆಯ್ಕೆಯು ಬಹಳ ಮುಖ್ಯವಾದದ್ದು. ಹೌದ್ರಿ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು ಬೃಹತ್ ಕೈಗಾರಿಕೆಗಳಿಗಿಂತ ಶ್ರಮ ಅನ್ನು ಬಳಸುತ್ತವೆ. ಹೌದು, ಭಾರತದಲ್ಲಿ ಮರೆಮಾಚಿನ ಉದ್ಯೋಗ ಅಂದರೆ ಅದು ಕೃಷಿ ಉದ್ಯೋಗ. ಇನ್ನು ನೀವೆಲ್ಲ ಬಿಟ್ಟ ಸ್ಥಳವನ್ನು ಗಮನಿಸಿದರೆ ಈಗ ನಾನು ನೇರವಾಗಿ ಒಂದು ಹೊಂದಿಸಿ ಬರೆಯುವ ವಿಭಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿ, ಜನಗಣತಿ ಎನ್ನುವಂಥದ್ದು ಎಲ್ಲ ವ್ಯಕ್ತಿಗಳಿಗೆ ಒಳಗೊಂಡಿರ್ತದೆ. ಈ ಒಂದು ಚಿಹ್ನೆಯನ್ನು ನೀವೆಲ್ಲ ಗಮನಿಸ್ತಾ ಇದ್ದೀವಿ, ಒಂದು ಸೂತ್ರವನ್ನು ಗಮನಿಸ್ತೀರಿ. ಇದು ನಿಮಗೆ ಪ್ರಾಪ್ತಾಂಕ ಒಟ್ಟು ಸಂಖ್ಯೆಯನ್ನು ಸೂಚಿಸುವಂಥದ್ದು. PPI ಅಂದರೆ ಗೊತ್ತಿರಲಿ, ಉತ್ಪಾದಕ ಪ್ರಾಡಕ್ಟ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳ್ತೀವಿ. ಇನ್ನು ಪ್ರಧಾನಮಂತ್ರಿ ಆಲ್ರೆಡಿ ನಿಮಗೆ ಅಲ್ಲಿ ಬಹು ಆಯ್ಕೆಯಲ್ಲಿನೂ ಬಂದೋಗಿದೆ, ಈ ಬಿಟ್ಟ ಸ್ಥಳದಲ್ಲಿ ಬಂದೋಗಿದೆ. ಇದು ಬಿಟ್ಟು ಹೊಂದಿಸಿ ಬರಲಿ ಬರುವಂಥದ್ದು ಯೋಜನಾ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ವಿಶ್ವ ಬ್ಯಾಂಕು ಎಷ್ಟು ಸಾರಿ ಕೇಳಿಲ್ಲ ಪ್ರಶ್ನೆ, ಭಾರತ ಜ್ಞಾನವನ್ನು ಆರ್ಥಿಕನ ಸೂಚಿಸುವಂಥದ್ದು. ಇಲ್ಲಿ ಕೆಲವು ಪ್ರಶ್ನೆಗಳನ್ನು ನೋಡಿ, ಸೇಮ್ ಅದೇ ನೀವು ಬಂದಿದ್ದಾರೆ, ಫಿಕ್ಸ್ ಆಗಿ ಬರುವಂಥದ್ದು ತೆಗೆದುಕೊಂಡು ಬಂದಿದ್ದಾನೆ ನೋಡಿ. ಪ್ರಧಾನಮಂತ್ರಿ ಯೋಜನಾ ಆಯೋಗದ ಅಧ್ಯಕ್ಷರು. ಕೃಷಿಯನ್ನು ಗಮನಿಸಿ ನೀವು. ಕೃಷಿ ಎನ್ನುವಂಥದ್ದು ಮೊದಲು ಇದೊಂದು ಪ್ರಾಥಮಿಕ ವಲಯ. 3 ವಲಯಗಳು ಬರ್ತವೆ: ಪ್ರಾಥಮಿಕ, ಸೇವಾ ವಲಯ ಮತ್ತು ಇನ್ನೊಂದು ಮಧ್ಯಮ ವಲಯ ಅಂತ ಬರ್ತದೆ. ಅದು ಯಾವುದು ಅಂತೇಳಿ ನನ್ನ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ. ಇನ್ನು ಶೈಕ್ಷಣಿಕ ಸಾಧನೆ ಅಂತ ನೆನಪಿರಲಿ, ಅದಕ್ಕೆ ನಾವು ಸಾಕ್ಷರತಾ ದರ ಅಂತಲೂ ಕರಿತೀವಿ. ಹೌದಾ, ಸಾಕ್ಷರತಾ ದರ. ಇನ್ನು ಜನಗಣತಿ ಆಗಳಿನೂ ಕೇಳಿದ್ದಾರೆ, ಅದನ್ನು ಹೇಳ್ಕೊತೀನಿ. ಎಲ್ಲ ವ್ಯಕ್ತಿಗಳನ್ನು ಒಳಗೊಂಡಿರುವಂಥದ್ದು ಜನಗಣತಿ. ಇನ್ನು HDI ಅಂದರೆ ಏನು ಅಂತ ಕೇಳ್ತಾರೆ. ಇದು ಒಂದು ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತ ಹೇಳ್ತೀವಿ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಹೇಳೂ ಸಹ ನಾವು ದೂರದ ಸಂದರ್ಶನ ಅಂತಂದರೆ ಇದೊಂದು ಸಾಪೇಕ್ಷ ಕಡಿಮೆ ವೆಚ್ಚವಾಗಿ ಅಂಥದ್ದು. ಇನ್ನು ಕೋಟಾ ಅಂತ ಮೇಲೆ ಸರಕುಗಳನ್ನು ಆಮದು ಮಾಡಿಕೊಳ್ಳುವ ಪ್ರಮಾಣವನ್ನು ಕೋಟಾ ಅಂತ ಕರಿತೀವಿ, ಎಷ್ಟು ಬೇಕು ಅಂತ. ಇನ್ನು ಡ್ಯೂಸ್ಟೇ ಬ್ಯಾಂಕ್ ಅಂದರೆ ಜಾಗತಿಕ ಬೆಳವಣಿಗೆಯ ಕೇಂದ್ರ. ಹೌದಾ. ಇನ್ನು ಲೇವೇದಾರಿಗಳಂದರೆ ಸ್ಥಾಂತಿಕೇತರ ಮೂಲಗಳು ಅಂತ ಕೇಳ್ತೀವಿ. ಈ ಭಾರತೀಯ ವೈದ್ಯ ಪದ್ಧತಿ ಎಷ್ಟು ಸಾರಿ ಗೊತ್ತಿಲ್ಲ, ಆಯುಷ್ ಅಂತ ಕರಿತೀವಿ. ಇದು ಭಾರತೀಯ ವೈದ್ಯ ಪದ್ಧತಿಗಳಂತ ಹೇಳ್ತೀವಿ. ಇವೆಲ್ಲವೂ ನಿಮಗೆ ಹೊಂದಿಸಿ ಬರುವಂಥ ಕಡ್ಡಾಯ ಪ್ರಶ್ನೆಗಳು. ನೋಡ್ಕೊಳ್ಳಿ, ಓದ್ಕೊಳ್ಳಿ, ಚೆನ್ನಾಗಿ ನಿಮ್ಮ ಸ್ಕೋರನ್ನು ಮಾಡಿ ಅಂತ ಹೇಳ್ತೀನಿ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆಯನ್ನು ಕಡಿಮೆ ಮಾಡೋದನ್ನು ಮರಿಬೇಡಿ ಅಂತೇಳಿ. ಸೊ ನಿಮಗೆ ಇಲ್ಲಿ ನಾನು 1 ಅಂಕದ ಪ್ರಶ್ನೆಗಳಿಗೆ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿ, ಪ್ರಮುಖವಾಗಿ ಬರುವಂಥ ಅಷ್ಟು ನಾನು ತೆಗೆದುಕೊಂಡು ಬಂದಿದ್ದೀನಿ. ಮಾದರಿ ಆಯ್ಕೆಯ ದೋಷ ಎಂದರೇನು ಅಂತಂದರೆ, ಇಲ್ಲಿ ನೋಡಿ, ಮಾದರಿ ಅಂದಾಜಿನ ಮತ್ತು ಜನಸಂಖ್ಯೆಯ ಸಹಜ ಗುಣಲಕ್ಷಣ ನಡುವಿನ ವ್ಯತ್ಯಾಸವೇ ಮಾದರಿ ಆಯ್ಕೆ ದೋಷಗಳು ಅಂತ ಕರಿತೀವಿ. ಇನ್ನು ಸಹಸಂಬಂಧವೆಂದರೇನು, ಭಾಳ ಸರಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಎರಡಕ್ಕಿಂತ ಚಲಕಗಳ ನಡುವಿನ ಸಂಬಂಧವನ್ನು ಸಂಖ್ಯಾಶಾಸ್ತ್ರೀಯವಾಗಿ ಪರೀಕ್ಷಿಸುವ ಸಾಧನವೇ ಸಹಸಂಬಂಧ. ಇನ್ನು ಬಂಡವಾಳ ಸರಕುಗಳ ಕೈಗಾರಿಕೆ ಎಂದರೆ ಸರಕುಗಳು ಉತ್ಪಾದನೆ ಬೇಕಾಗುವ ಯಂತ್ರೋಪಕರಣ ತಯಾರಿಸುವಂತಹ ಒಂದು ಬಂಡವಾಳ ಸರಕು ಕೈಗಾರಿಕೆ ಅಂತ ಕರಿತೀವಿ. NCERTಯನ್ನು ವಿಸ್ತರಿಸಿ ಅಂತ ಕೊಡ್ತಾರೆ. ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಅಂತೇಳಿ ಭಾಳ ಸಾರಿ ಕೇಳಿದ್ದಾನೆ. ಇನ್ನು ಗ್ರಾಮೀಣ ಸಾಲ ಎಂದರೇನು, ಬಿತ್ತನೆ ಬೀಜಗಳಾಗಿರ್ಬೋದು, ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಕೃಷಿ ಉಪಕರಣ ಆಗಿರ್ಬೋದು, ಇತರೆ ಕೌಟುಂಬಿಕ ವೆಚ್ಚಗಳಾಗಿರ್ಬೋದು, ವಿವಾಹ, ಧಾರ್ಮಿಕ, ಮರಣ ಇತ್ಯಾದಿಗಳ ವೆಚ್ಚಗಳನ್ನು ನಾವು ಗ್ರಾಮೀಣ ಸಾಲದಲ್ಲಿ ಅಂತ ಕರಿತೀವಿ. ಅಂಚೆ ಪ್ರಶ್ನಾವಳಿಯನ್ನು ಏನು ಒಳಗೊಂಡಿರ್ತಂದರೆ ಲಕೋಟೆ, ಮುಖಪತ್ರ, ಪ್ರಶ್ನಾವಳಿಗಳು, ಅಂಚೆ ಚೀಟಿಗಳು. ಇನ್ನು ಗ್ಯಾಟನ್ನು ವಿಸ್ತರಿಸಿ ಜರ್ನಲ್ ಅಗ್ರಿಮೆಂಟ್ ಆನ್ ಟ್ರಾಫಿಕ್ಸ್ ಆ್ಯಂಡ್ ಟ್ರೇಡ್ಸ್ ಅಂತ ನಾವಿಲ್ಲಿ ಕರಿಬೋದು. ಇದಕ್ಕೆ 1947ರಲ್ಲಿ ಜಾರಿಗೆ ಬಂತು. ಇನ್ನು ಶ್ರಮಿಕ ಜನಸಂಖ್ಯೆ ಅನುಪಾತವನ್ನು ವ್ಯಾಖ್ಯಾನಿಸಿ ಅಂದರೆ ಭಾರತದಲ್ಲಿ ಒಟ್ಟು ಕಾರ್ಮಿಕರು ಸಂಖ್ಯೆಯನ್ನು ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ 100ರಿಂದ ಗುಣಿಸಿದರೆ ಸಾರ್ಮಿ ಸಂಖ್ಯೆ ನಮಗೆ ಗೊತ್ತಾಗ್ತದೆ. ಇನ್ನು ಪೈ ನಕ್ಷೆ ಎಂದರೆ ದತ್ತಾಂಶಗಳನ್ನು ವೃತ್ತದಲ್ಲಿ ಆಕರ್ಷಕವಾಗಿ ವಿಭಾಗಿಸುವ ಮೂಲಕ ನಿರೂಪಿಸುವುದನ್ನು ಪೈ ನಕ್ಷೆ ಅಥವಾ ಪೈ ನಕ್ಷೆ ಎನ್ನುತ್ತೇವೆ. ಇನ್ನು ಸಂಖ್ಯಾತ್ಮಕವಾಗಿ ಮಾಡಲಾಗುವ ಚಲಕ ಒಂದು ಉದಾಹರಣೆ ಅಂತಂದರೆ ಅದು ಜನರ ಬುದ್ಧಿಶಕ್ತಿ, ಇನ್ನೊಂದು ಪ್ರಾಮಾಣಿಕತೆ ಅಂತ ಹೇಳ್ತೀವಿ. ಇನ್ನು ಇಷ್ಟು 1 ಅಂಕದ ಪ್ರಶ್ನೆಗಳಾದರೆ ನಿಮಗೆ 2 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ಇಲ್ಲಿ ತೆಗೆದುಕೊಂಡು ಬಂದಿದ್ದು ನೋಡ್ರಿ. ದತ್ತಾಂಶದ ವರ್ಗೀಕರಣ ವಿಧಗಳನ್ನು ಹೆಸರಿಸಿ ಅಂತಂದರೆ ಕಾಲಾನುಸಾರ ವರ್ಗೀಕರಣ, ಸ್ಥಾನಿಕ ವರ್ಗೀಕರಣ, ಪರಿಮಾಣಾತ್ಮಕ ವರ್ಗೀಕರಣ, ಗುಣಾತ್ಮಕ ವರ್ಗೀಕರಣ. ಅಷ್ಟು 4 ಇದಾವೆ, ಬೇಕಾದ 2ಕ್ಕೆ ಬರೀರಿ. ಇನ್ನು ಪರಿಮಾಣಾತ್ಮಕ ವರ್ಗೀಕರಣ ಎಂದರೇನು, ಒಂದು ಉದಾಹರಣೆ ಕೊಡಿ ಅಂತ ಕೊಡ್ತಾರೆ. ದತ್ತಾಂಶ ವರ್ಗೀಕರಣ ಉತ್ಪಾದನೆ, ಆದಾಯ, ಖರ್ಚು, ಎತ್ತರ, ತೂಕ, ವಯಸ್ಸು ಇತ್ಯಾದಿ ಪರಿಮಾಣಗಳ ಆಧಾರದಲ್ಲಿ ಮಾಡುವುದಕ್ಕೆ ಪರಿಮಾಣಾತ್ಮಕ ವರ್ಗೀಕರಣ ಎನ್ನುತ್ತೇವೆ. ಉದಾಹರಣೆಗೆ ನಾನು ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ ನೋಡಿ. ಒಂದು ತರಗತಿಯ 50 ವಿದ್ಯಾರ್ಥಿಗಳ ತೂಕ ಆಧಾರದ ಮೇಲೆ ಅಳೆಯುವಂಥದ್ದು. ತೂಕ ಮತ್ತು ಅವರ ಸಂಖ್ಯೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ.
ತೂಕಿತ ಅಂಕಗಣಿತ ಸರಾಸರಿ ಅಂದರೆ ಅದರ ಸೂತ್ರವನ್ನು ನೀಡಿರಿ ಅಂದರೆ ತೂಕಿತ ಅಂಕಗಣಿತ ಸೂತ್ರವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ. ಅಂಕಗಣಿತದ ಸರಾಸರಿಯನ್ನು ಕಂಡುಹಿಡಿಯುವಾಗ ದತ್ತಾಂಶಗಳ ಮಹತ್ವಾನುಸಾರ ತೂಕ ನಿಯೋಜಿಸುವುದನ್ನು ತೂಕಿತ ಅಂಕಗಣಿತ ಸರಾಸರಿ ಅಂತ ಕರಿತೀವಿ. ಇನ್ನು ಸಹಸಂಬಂಧವನ್ನು ಮಾಪನ ಮಾಡುವ ವಿವಿಧ ತಂತ್ರಗಳನ್ನು ಹೆಸರಿಸಿ ಅಂದರೆ ಚದುರಿಕೆ ತಂತ್ರಗಳು, ಕಾರ್ಲ್ ಸ್ಪಿಯರ್ಮನ್ ಅವರ ಸಹಸಂಬಂಧ ಗುಣಾಂಕ, ಸ್ಪಿಯರ್ ಅವರ ಶ್ರೇಣಿ ಸಂಬಂಧ ಮತ್ತು 4 ಸಂಖ್ಯಾತ್ಮಕ ಸಾಧನಗಳನ್ನು ಹೆಸರಿಸಿ ಅಂತ ಕೊಡ್ತಾರೆ. ಪೈನಕ್ಷೆ, ಸ್ತಂಭಾರೇಖೆ ಚಿತ್ರಗಳು, ಸರಾಸರಿ, ಮಾನಕ, ವಿಚಲನೀಯ ಅಂತ ಹೇಳ್ತೀವಿ. ಸೊ ಇವೆಲ್ಲ ಪ್ರಮುಖವಾಗಿರುವಂಥ 2 ಅಂಕದ ಪ್ರಶ್ನೆಗಳಾದರೆ ಯೋಜನೆಯನ್ನು ಅಭಿವೃದ್ಧಿಪಡಿಸುವ ಕೊನೆಯ ಹಂತ ಯಾವುದು, ಅದನ್ನು ಏನೇನೊಂದು ಒಳಗೊಂಡಿದೆ ಅಂತ ಕೊಟ್ಟಾರೆ. ಸಮಸ್ಯೆಯನ್ನು ಗುರುತಿಸುವುದು, ಉದ್ದೇಶ ಗುಂಪಿನ ಆಯ್ಕೆ, ದತ್ತಾಂಶ ಸಂಗ್ರಹಣೆ ಇವು ಮತ್ತು 4ನೇದಿದೆ ನೋಡಿ ಕೊನೆಯದು. ಅವರು ಅದನ್ನೇ ಕೇಳಿದ್ದಾರೆ, ಕೊನೆಯ ಹಂತ ಯಾವುದು ಅಂತ ಕೊಡ್ತಾರೆ. ದತ್ತಾಂಶಗಳ ಸಂಘಟನೆ ನಿರೂಪಣೆ. ಇದನ್ನು ನೀವು ಕಮೆಂಟ್ ಏನನ್ನು ಒಳಗೊಂಡಿದೆ ಅಂತೇಳಿ ನನಗೆ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತೀನಿ. ಇನ್ನು ಸಂಘಟಕ ಸ್ತಂಭ ರೇಖೆ ಎಂದರೆ 2-3 ದತ್ತಾಂಶಗಳನ್ನು ರೇಖಾಚಿತ್ರದಲ್ಲಿ ಉಪಭಾಗಿಸಿ ರಚಿಸುವುದನ್ನು ನಾವು ಸಂಘಟಕ ರೇಖಾಚಿತ್ರ ಅಂತ ಕರಿತೀವಿ ಅಥವಾ ಸ್ತಂಭ ಅಂತಲೂ ಕರಿತೀವಿ. ಇನ್ನು ಕೆಳಗಿನ ದತ್ತಾಂಶಗಳಿಗೆ ಅಂಕಗಣಿತದ ಸರಾಸರಿಯನ್ನು ಕಂಡುಹಿಡಿಯಿರಿ. 10 ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು ಸರಾಸರಿ ಇಲ್ಲಿ ಕೊಟ್ಟಿದ್ದಾರೆ ಅವರು. ಅದನ್ನು ನಾವು ಒಟ್ಟುವನ್ನು ನೋಡ್ತಾ ಹೋದಾಗ 413 ಆಗುತ್ತೆ. 413 ಮತ್ತು ಪ್ಲಸ್ 10 ವಿದ್ಯಾರ್ಥಿಗಳು ಡಿವೈಡೆಡ್ ಬೈ ಅಂತ ಹೊಡೆದಾಗ 41.3 ಅಂತ ಬರ್ತದೆ. ಸರಾಸರಿ ನೀವು ಲೆಕ್ಕ ಹಾಕ್ಬೋದು. ಇನ್ನು ಕೋಷ್ಟಕೀಕರಣದ 4 ವಿಧಗಳನ್ನು ಹೆಸರಿಸಿ ಅಂದರೆ ಕೋಷ್ಟಕದ ಸಂಖ್ಯೆ, ಶಿರೋನಾಮೆ, ಕಂಬಸಹ, ಅಡ್ಡು ಸಾಲುಗಳ ಶಿರೋನಾಮೆ, ಕೋಷ್ಟಕದ ಮುಖಭಾಗ, ಅಳತೆ ಮುಖಪುಟ, ಮೂಲ, ಟಿಪ್ಪಣಿ. ಬೇಕಾದ 4ಕ್ಕೆ ನೀವು ಉತ್ತರವನ್ನು ಬರಿತಾ ಹೋಗಿ. ಇನ್ನು ಸಂಖ್ಯಾತ್ಮಕ ಸಾಧನಗಳನ್ನು ಬಳಸುವ ಯಾವುದಾದ್ರೂ 2 ಆರ್ಥಿಕ ಚಟುವಟಿಕೆಗಳನ್ನು ಹೆಸರಿಸಿ. ಹಣ ಗಳಿಕೆ, ದೈನಂದಿನ ಜೀವನ ವ್ಯವಹಾರ, ಬೆಲೆ, ಬೇಡಿಕೆ, ಆದಾಯ ಮತ್ತು ಅನುಭೋಗ. ಇದನ್ನು ಎಕ್ಸಾಂಪಲ್ ಆಗಿ ನಾವು ತಗೋಬಹುದು. ಇನ್ನು ಸತತ ಚಲಗಳು ಯಾವುದಾದ್ರೂ 2 ಉದಾಹರಣೆಗಳಂದರೆ ಒಂದು ತೂಕ, ಸಮಯ, ದೂರ. ಆಲ್ರೆಡಿ ನೀವು 1 ಅಂಕದಲ್ಲಿ ಪ್ರಶ್ನೆ ಬಂದು ಹೋಗಿದೆ. ಕೃಷಿಯ 2 ಪ್ರಮುಖ ಋತುಮಾನಗಳಂದರೆ ಹಿಂಗಾರು ಮತ್ತು ಮುಂಗಾರು ಅಂತ ಕರಿತೀವಿ. ರಾಜು ಶಾಲೆಗೆ ಹೋಗುತ್ತಾನೆ. ಪ್ರಶ್ನೆ ಹೇಗಿದೆ ನೋಡಿ, ಅಪ್ಲೈಡ್ ಕ್ವಶನ್ ಹೆಂಗೆ ಕೇಳಿದಾರೆ ಅವರು ಅಂತಂದರೆ, ರಾಜು ಶಾಲೆಗೆ ಹೋಗುತ್ತಾನೆ. ಅವನು ಶಾಲೆಯಲ್ಲಿ ಇಲ್ಲದಿದ್ದಾಗ ನೀವು ಅವನ ಹೊಲದಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿರಿ. ಅವನೊಬ್ಬ ಕಾರ್ಮಿಕನೆಂದು ಪರಿಗಣಿಸುವಿರಾ, ಏಕೆ ಅಂತೇಳಿ ಕ್ವಶನ್ ನಿಮಗೆ ಕೇಳಿದ್ದಾರೆ ಅವರು. ಹೌದು, ಏಕೆಂದರೆ ಅವನು ಜಮೀನಿನಲ್ಲಿ ಬರುವಂಥ ಉತ್ಪನ್ನವನ್ನು ಪಡೆಯುತ್ತಾನೆ. ಹಾಗಾಗಿ ಅವನೊಬ್ಬ ಕಾರ್ಮಿಕ ಅಂತ ನಾವೇನು ಮಾಡ್ತೀವಿ, ಪರಿಗಣನೆಗೆ ತಗೋತೀವಿ. ಚೀನಾ ಅಳವಡಿಸಿಕೊಂಡಿರುವ ಏಕಮಗು ನೀತಿಯ ಬಗ್ಗೆ ಪ್ರಮುಖ 2 ಅಂಶಗಳನ್ನು ಪರಿಣಾಮ ಅಂತ ತಿಳಿಸಿ ಅಂತ ಕೇಳ್ತಾರೆ. ಏಕಮಗುವಿನ ನೀತಿಯಿಂದಾಗಿ ಚೀನಾದಲ್ಲಿ ಲಿಂಗಾನುಪಾತ ಕಡಿಮೆಯಾಗಿದೆ. ಅಲ್ಲದೆ ಕೆಲವು ದಶಕಗಳ ನಂತರ ಚೀನಾದಲ್ಲಿ ವೃದ್ಧರ ಪ್ರಮಾಣ ಅಧಿಕವಾಗಲಿದೆ. ಮುಂಬರುವ ದಿನಗಳಲ್ಲಿ ಚೀನಾ ಕೇವಲ ಉದ್ಯೋಗ ನೆರವಿನಿಂದ ಅಧಿಕ ಜನಸಂಖ್ಯೆ ಸಾಮಾಜಿಕ ಭದ್ರತೆಯನ್ನು ಒದಗಿಸಬೇಕಾಗುತ್ತದೆ ಅಂತೇಳಿ ನೀವು ಇರುತ್ತ ಉತ್ತರವನ್ನು ಬರೀಬೇಕು. ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ರಫ್ತು ಮಾಡುವ ಪಟ್ಟಿಗಳು ಅಂತ ಕೊಟ್ಟರೆ ಕಚ್ಚಾ ರೇಷ್ಮೆ, ಹತ್ತಿ, ಉಣ್ಣೆ, ಶೋಭು, ಸೆಣಬು, ಶ್ರೀಫಲ, ಇಂಡಿಗೋ ಅಂತ ಕರಿತೀವಿ, ಅಥವಾ ಸಕ್ಕರೆ. ಇನ್ನು ವ್ಯಕ್ತಿಗಳು ಶಿಕ್ಷಣದ ಮೇಲೆ ಏಕೆ ಹಣವನ್ನು ವೆಚ್ಚ ಮಾಡ್ತಾರೆ ಅಂತಂದರೆ ಜ್ಞಾನ ಪಡೆಯಲು, ಕೌಶಲ್ಯಗಳನ್ನು ಹೆಚ್ಚಿಸಿ ಸಂಪನ್ಮೂಲ ವ್ಯಕ್ತಿ ಎನಿಸುವ ಮೂಲಕ ಉತ್ಪಾದಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಜನರಿಗೆ ಉದ್ಯೋಗ, ಆದಾಯ, ಉತ್ಪತ್ತಿ ಅವಕಾಶವನ್ನು ಒದಗಿಸುತ್ತದೆ. ಜನರು ಭವಿಷ್ಯದಲ್ಲಿ ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಲು ಉದ್ದೇಶದಿಂದ ಶಿಕ್ಷಣದ ಮೇಲೆ ಹೆಚ್ಚು ಅವಲಂಬಿತವಾಗಿರ್ತಾರೆ, ವೆಚ್ಚವನ್ನು ಮಾಡ್ತಾರೆ. ಇನ್ನು ಮೀನುಗಾರ ಸಮುದಾಯಕ್ಕೆ ಬದುಕು ಕಟ್ಟಿಕೊಳ್ಳಲು 2 ಮೂಲಗಳಂತಂದರೆ ಸಮುದ್ರ ಇದೆ, ಸಾಗರ ಇದೆ, ನದಿಗಳಿದ್ದಾವೆ, ಸರೋವರಗಳಿದ್ದಾವೆ, ನೈಸರ್ಗಿಕ ನೀರಿನ ಕೊಳಗಳಿದೆ, ಜರಿಗಳು ಮತ್ತು ಹಳ್ಳಗಳು. ಇದರಲ್ಲಿ ಯಾವುದಾದ್ರೂ 2 ನೀವು ಬರೀಬೇಕು. ಚಲಕದ ವಿಧಗಳನ್ನು ತಿಳಿಸಿ. ಸತತ ಚಲಕ, ಅಸತತ ಚಲಕ. ಕೇಂದ್ರೀಯ ಪ್ರವೃತ್ತಿ ಮಾಪನ ವಿಧಗಳಂದರೆ ಅಂಕಗಣಿತ ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕ ಅಂತ ಹೇಳ್ತೀವಿ. ಈ ಕೆಳಗಿನ ದತ್ತಾಂಶಗಳನ್ನು ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಕೊಡ್ತಾರೆ ಅವರು. 5, 7, 9, 12, 11, 8, 7, 15, 25. ನಾ ಇಲ್ಲಿ ಲೆಕ್ಕವನ್ನು ಕೊಟ್ಟಿದ್ದೀನಿ ನೋಡಿರಿ. ಏರಿಕೆ ಕ್ರಮದಲ್ಲಿ ನೋಡ್ತಾ ಹೋದಾಗ 5, 7, 7, 8, 9, 11, 12, 15, 25 ಅಂತಂದಾಗ ಮಧ್ಯಾಂಕದ ಸೂತ್ರವನ್ನು ನೋಡ್ತಾ ಹೋದಾಗ 9 + 1 × 2 ನಾವು ಇಲ್ಲಿ ನೋಡ್ತೀವಿ. ಹಾಗಾದರೆ 5ನೇ ಮೌಲ್ಯದಲ್ಲಿ 5ನೇ ಮೌಲ್ಯ 9 ಆಗಿದೆ, ಹಾಗೂ ಮಧ್ಯಾಂಕ ಸಹ 9. ಉತ್ತರವನ್ನು ನೋಡ್ತಾ ಹೋಗ್ತೀರಿ. ಈ ಕೆಳಗಿನಲ್ಲಿ ಯಾವ ರೀತಿಯ ಸಹಸಂಬಂಧ ಎಂದರೆ ಒಂದು 2 ಕೊಟ್ಟಿದ್ದಾರೆ. ತರಕಾರಿ ಉತ್ಪಾದನೆ ಬೆಲೆ, ತಾಪಮಾನ ಮತ್ತು ಐಸ್ ಕ್ರೀಮ್ ಮಾರಾಟ ಅಂತ ಕೊಡ್ತಾರೆ. ಏದು ಏನಾಗಿದೆ ಅಂದರೆ ಋಣಾತ್ಮಕ ಸಹಸಂಬಂಧವಾಗಿದೆ, ಬಿದು ಧನಾತ್ಮಕ ಸಹಸಂಬಂಧವಾಗಿದೆ ಅಂತ ಹೇಳ್ತೀವಿ. ಸೊ ಇಷ್ಟೇನಪ್ಪ ಅಂದರೆ ನಿಮಗೆ ಈ ಒಂದು 2 ಅಂಕದ ಪ್ರಮುಖ ಪ್ರಶ್ನೆಗಳು ಅಂತ ಹೇಳ್ತೀನಿ. ಇನ್ನೀಗೆ ನಿಮಗೆ ಏನಪ್ಪ ಅಂತಂದರೆ ಇಲ್ಲಿ ಮುಂದೆ ನಿಮಗೆ 4 ಅಂಕದ ಮತ್ತು 5 ಅಂಕದ 6 ಅಂಕದ ಪ್ರಮುಖ ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಅವನು ಸಹ ನೀವು ಇಲ್ಲಿ ಗಮನಿಸ್ತಾ ಹೋಗಿ. ಇಲ್ಲಿ ಪ್ರಮುಖವಾದ 4 ಅಂಕದ ಪ್ರಶ್ನೆಗಳನ್ನು ನಾನು ತೆಗೆದುಕೊಂಡು ಬಂದಿದ್ದೀನಿ. ಸೊ ನೀವೆಲ್ಲ ಇಲ್ಲಿ ಗಮನಿಸ್ತಾ ಹೋಗಿ. ಚದುರಿಕೆ ಚಿತ್ರ ಬಿಡಿಸಿ ಮತ್ತು ಸಹಸಂಬಂಧವನ್ನು ವ್ಯಾಖ್ಯಾನಿಸಿ ಅಂತ ಒಂದು ಪ್ರಶ್ನೆ ನಿಮಗೆ ಗ್ರಾಫಲ್ಲಿ ಕೊಡ್ತಾರೆ. ಅದೇ ರೀತಿ ಜನಸಂಖ್ಯಾಶಾಸ್ತ್ರ ಅರ್ಥಶಾಸ್ತ್ರ ಅಧ್ಯಯನಕ್ಕೆ ನೇರವಾಗಿ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವರ್ಗೀಕೃತ ದತ್ತಾಂಶಗಳಲ್ಲಿ ಮಾಹಿತಿ ನಶಿಸಿ ಹೋಗುತ್ತಿದೆ ಏಕೆ ಅಂತೇಳಿ ನೀವು ಅದನ್ನು ಉತ್ತರವನ್ನು ಕೊಡಬೇಕು. ಇನ್ನು ಒಂದು ಸ್ತಂಭ ರೇಖಾಚಿತ್ರದ ಬೆಲೆ ವಿವಿಧ ವರ್ಷಗಳಲ್ಲಿ ಕಂಡಂಥ ಕಂಪನಿಗಳ ಕಾರುಗಳ ಪ್ರಾಡಕ್ಟನ್ನು ಕೊಡ್ತಾರೆ ಇಲ್ಲಿ. ಸೊ ಅದನ್ನು ನೀವು ಈ ರೀತಿ ಪ್ರಶ್ನೆಗಳು ನಿಮಗೆ 4 ಅಂಕದಲ್ಲಿ ಕೇಳ್ತಾರೆ. ಪರಿಸರದ ಕಾರ್ಯಗಳನ್ನು ವಿವರಿಸಿ
ಭಾರತದ ಮಾನವ ಮಂಡಳಿ ನಿರ್ಮಾಣ ಸ್ಥಿತಿಗತಿಯನ್ನು ವಿವರಿಸಿ. ಭಾರತದಲ್ಲಿ ಭೂಮಿಯ ಗುಣಮಟ್ಟ ಕ್ಷೀಣಿಸುತ್ತದೆ ಹೇಗೆ? ಒಟ್ಟು ನಿಮಗಿಲ್ಲಿ 4 ಅಂಕದ 4 ಪ್ರಶ್ನೆ 14 ಉತ್ತರ ಬರೀಬೇಕು. ಚೀನಾ ಮಹಾ ಮುಂಜಿಗಿತ ಅಭಿಯಾನಕ್ಕೆ ಬರೆಯಿರಿ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಭಾರತ ಸಂಪತ್ತು ಬಸಿದು ಹೋಗ್ತಿದೆ ಹೇಗೆ? ಇನ್ನು ಖಾಸಗೀಕರಣದ ಬಗ್ಗೆ ಸಂಕ್ಷಿಪ್ತ ವಿವರಣೆ ಕೊಡಿ ಅಂತ ಹೇಳ್ತಾರೆ. ಇನ್ನು 6 ಅಂಕದ 6 ಪ್ರಶ್ನೆಗಳು ನಿಮ್ಮ ನೆನಪಿರಲಿ. ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥದ್ದು CPI, WPI ಮತ್ತು IIPಗಳನ್ನು ವಿಸ್ತರಿಸಿ ಅಂತ ಕೊಡ್ತಾರೆ, ವಿವರಿಸಿ ಅಂತ ಕೊಡ್ತಾರೆ. ಕೆಳಗಿನ ದತ್ತಾಂಶಗಳನ್ನು ಮಧ್ಯಾಂಕ ಕಂಡುಹಿಡಿಯಿರಿ. ಸೊ ಭಾಳ ಸಿಂಪಲ್ ಆಗಿರುವಂಥದ್ದು, ನೋಡಿಕೊಂಡು ಅದನ್ನು ವಿವರಿಸಿ ಅಂತ ಹೇಳ್ತೀನಿ. ಈ PDF ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗ್ತದೆ. ಟೆಲಿಗ್ರಾಮ್ ಗ್ರೂಪನ್ನು ನಾನು ಕೆಳಗಡೆ ಕೊಟ್ಟಿದ್ದೀನಿ ನಿಮಗೆ, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಹೋಗಿ ಆ ಲಿಂಕ್ ಇದೆ, ಅಲ್ಲಿ ಬಳಸ್ಕೊಂಡು ಈ PDF ನಿಮಗೆ ಅವೈಲೇಬಲ್ ಆಗ್ತದೆ, ಅದನ್ನು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಎಲ್ಲವನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಲ್ಲಿ ನಿಮಗೆ 5 ಅಂಕದ ಪ್ರಶ್ನೆಗಳು ಇದ್ದಾವೆ, 4 ಅಂಕದ ಪ್ರಶ್ನೆಗಳಿದ್ದಾವೆ, 6 ಅಂಕದ ಪ್ರಶ್ನೆಗಳಿದ್ದಾವೆ. ಅವೆಲ್ಲವನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ನಾಳೆ ಬರುವಂಥ ಎಕ್ಸಾಮನ್ನು ಬರೀರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ರಾಧೇ ರಾಧೇಯ.